ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಡೇ 3 ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಅದಕ್ಕೂ ಮುಂಚೆ ಡೇ 2 ಒಂದ್ ಸ್ವಲ್ಪ ಹೈಲೈಟ್ಸ್ ನೋಡೋಣ. ಯಾವುದೇ ರೀತಿ ನಾನು ಮೊನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಅದರಿಂದ ಡೇ 2 ಒಂದು ಸ್ವಲ್ಪ ಹೈಲೈಟ್ಸ್ ಅಂದ್ರೆ ಶುಭ್ಮನ್ ಗಿಲ್ ಅವರು 200+ ರನ್ನ ಶತಕ ಹೊಡೆದಿದ್ದು, ಯಾವ ರೀತಿ ಇವರು ಡಬಲ್ ಸೆಂಚುರಿ ಹೊಡೆದಿದ್ದು, ಮೊದಲನೇ ಸಲ ಕ್ಯಾಪ್ಟನ್ಶಿಪ್ ನ ನಿಭಾಯಿಸಿ ಸೆಕೆಂಡ್ ಮ್ಯಾಚ್ ಅಲ್ಲಿ ಡಬಲ್ 100 ನ ಹೊಡಿತಾರಂದ್ರೆ ಅನ್ಬಿಲಿವಬಲ್. 269 ರನ್ಗಳನ್ನ ಹೊಡೆದು ಅದು ಔಟ್ ಆಗುವಂತ ಸೀನೇ ಇಲ್ಲ, ಆ ತರ ಔಟ್ ಆಗೋಗ್ತಾರೆ. ಏನಾದ್ರೂ ಬೇಗ ವಾಷಿಂಗ್ಟನ್ ಸುಂದರ್ ಇದ್ದಿದ್ದ ಟೈಮ್ ಅಲ್ಲೇನೆ ಇವರು ಒಡೆಯ ಇಂಟೆಂಟ್ ನ ತೋರಿಸಿ ಬೇಗ 300+ ರನ್ನ ಹೊಡೆದು ಬಿಟ್ಟಿದ್ರೆ ಒಂಥರ ದಿಲ್ ಖುಷ್ ಆಗ್ಬಿಡ್ತಿದ್ದು. ಆತರ ಒಡೆಯ ಇಂಟೆಂಟ್ ನೇ ತೋರಿಸ್ತಿಲ್ಲ, ಅದೊಂದೇ ಒಂದ್ ಸ್ವಲ್ಪ ಮೈನಸ್ ಆಗಿದೆ. ಅವ್ರು 300 ಹೊಡೆದಿದ್ರೆ ಒಂದ್ ಸ್ವಲ್ಪ ದಿಲ್ ಖುಷ್ ಹೋಗ್ತಿದ್ದೋ. ಇನ್ನು 31 ರನ್ಗಳು ಇವರು, ಇನ್ನು 31 ರನ್ ಹೊಡೆದ್ಬಿಟ್ಟಿದ್ರೆ 300 ಆಗೋಗ್ತಿತ್ತು. ಆದ್ರೆ ಅನ್ಫಾರ್ಚುನೇಟ್ ಆಗಿ ಔಟ್ ಆಗೋಗಿದ್ದು. ಅದರ ಅಲ್ಲದೆ ಆ ಡೇ 2 ಅಂತೂ ಪೂರ್ತಿ ಇಂಡಿಯಾನೇ ಡಾಮಿನೇಟ್ ಮಾಡಿದ್ದು. 587 ರನ್ಗಳನ್ನ ಬಿಗ್ ಸ್ಕೋರ್ ನ ಚೇಸ್ ಡೌನ್ ಗೆ ಕೊಡೋದು ಇಂಗ್ಲೆಂಡ್ಗೆ. 587 ರನ್ಗೆ ಇಂಡಿಯಾ ಆಲ್ ಔಟ್ ಆಗ್ತಾರೆ. ಅದಾದ ನಂತರ ಬಂದಿದ್ದು ಇಂಗ್ಲೆಂಡ್ ಅವರು ಬಂದಿದ್ದು ಆಕಾಶ್ದೀಪ್ ಓವರ್ ಕಂಟಿನ್ಯೂಟಿ ಆಗಿ 2 ವಿಕೆಟ್ಗಳನ್ನ ತೆಗೆದಿದ್ದು. ಬೆನ್ ಡೆಕೆಟ್ ಅವರು ಬೇಗ ಔಟ್ ಆದ್ರೆ, ಹಾಗೆ ಆಲಿ ಪೋಪ್ ಅವರು ಬಂದಿಟ್ಟನೆ ಡಕ್ಔಟ್, ಗೋಲ್ಡನ್ ಡಕ್ಔಟ್ ಗುರು. ಇದು ಅನ್ಬಿಲಿವಬಲ್. ಆ ತರ ಬಾಲಿಂಗ್ ನ ಮಾಡಿದ್ದು. ಹಾಗೆ ಆಲಿ ಪೋಪ್ ಅವರು ಬೇಗ ಔಟ್ ಆಗಿದ್ದು. ಇದೊಂಥರ ಇಂಗ್ಲೆಂಡ್ ಗೆ ಒಂಥರ ಬ್ಯಾಡ್ ಲಕ್ ಆಗಿದ್ದು. ಅದಾದ ನಂತರ ಹ್ಯಾರಿ ಬ್ರೂಕ್ ಮತ್ತೆ ಜೋ ರೂಟ್ ಅವರು ಇನ್ನಿಂಗ್ಸ್ ಇನ್ನು ಮುಗಿಯೋ ಡೇ 2 ಎಂಡ್ ಆಗುವಂತ ಟೈಮ್ ಅಲ್ಲಿ ಇವರಿಬ್ರಂತೂ ಸ್ಲೋ ಡೌನ್ ಮಾಡ್ಬಿಟ್ರು. ಅವಾಗ ಪಂತ್ ಅವರು ಬೇಗ ಹೇಳ್ತಿದ್ರು ಅಂಪೈರ್ಗೆ, ಬೇಗ ಆಡಿಸಿ ಅಂತ. ಹಾಗೆ ಹ್ಯಾರಿ ಬ್ರೂಕ್ ಅವ್ರಿಗೂ ಸಹ ಪಂತ್ ಅವ್ರು ಹೇಳ್ತಾ ಇದ್ರು ಬೇಗ ಬಂದ್ ಆಡಿ ಅಂತ. ಆದ್ರೆ ಹ್ಯಾರಿ ಬ್ರೂಕ್ ಅವ್ರ ಅದನ್ನ ತಲೆನೇ ಕೆಡಿಸ್ಕೊತಿರ್ಲಿಲ್ಲ. ಏನಕ್ಕಂದ್ರೆ ಇನ್ನೊಂದು ವಿಕೆಟ್ ಬಿದ್ಬಿಟ್ರೆ ಡೇ 3ಗೆ ಇನ್ನ ಜಾಸ್ತಿ ಪ್ರೆಸರ್ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಹ್ಯಾರಿ ಬ್ರೂಕ್ ಅವರು ಸ್ವಲ್ಪ ತಕ್ಕ ಮಟ್ಟಿಗೆ ನಿಧಾನ ಇದ್ ಮಾಡ್ತಿದ್ರು. ಅದಾದ ನಂತರ ಡೇ 2 ಎಂಡ್ ಆದ ನಂತರ ಡೇ 3 ಗುರು ಅನ್ಬಿಲಿವಬಲ್ ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದು. ಆದ್ರೂ ಸಿರಾಜ್ ಬಂದು DSP ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ರು. ಜೋ ರೂಟ್ ಅವ್ರ ವಿಕೆಟ್ ನು ಬೇಗ ತೆಗೆದ್ರು. ಹಾಗೆ 201 ಇನ್ನಿಂಗ್ಸ್ ನ ನಂತರ ಗೋಲ್ಡನ್ ಡಕ್ಔಟ್ ಆಗಿದ್ದು ಬೆನ್ ಸ್ಟೋಕ್ಸ್ ಅವರು. ಇದು ಅವರ ಕೆರಿಯರ್ ಅಲ್ಲೇ ಫಸ್ಟ್ ಟೈಮ್ ಗೋಲ್ಡನ್ ಡಕ್ಔಟ್ ಆಗಿದ್ದು ಟೆಸ್ಟ್ ಕೆರಿಯರ್ ಅಲ್ಲಿ. ಆದ್ರಿಂದ ಇಂಗ್ಲೆಂಡ್ ಫಸ್ಟ್ ಟೈಮ್ ಗುರು 2010 ನಂತರ 2025ರಲ್ಲಿ ಈ ತರ ಮೇನ್ ಬ್ಯಾಟರ್ಸ್ ಗಳು ಗೋಲ್ಡನ್ ಡಕ್ಔಟ್ ಗೆ ಔಟ್ ಆಗಿದ್ದು. ಅದರಲ್ಲೂ ಅಲ್ಲದೆ 6 ಜನ ಅನ್ಸುತ್ತೆ ಗೋಲ್ಡನ್ ಡಕ್ಔಟ್ ಆಗಿರೋದು ಈ ಮ್ಯಾಚ್ ಅಲ್ಲಿ. ಅದಂತೂ ಅನ್ಬಿಲಿವಬಲ್. ಯಾವ ರೀತಿ 5 ವಿಕೆಟ್ ಗುರು, 85 ರನ್ಗಳಿಗೆ 5 ವಿಕೆಟ್ ನ ಕಳ್ಕೊಂಡಿರುತ್ತೆ. ಅದಾದ ನಂತರ ಜೇಮಿ ಸ್ಮಿತ್ ಮತ್ತೆ ಹ್ಯಾರಿ ಬ್ರೂಕ್ ಪರ್ಫಾರ್ಮೆನ್ಸ್ ನ ಕೊಟ್ರು. ನಮ್ ಇಂಡಿಯನ್ ಬಾಲರ್ಸ್ ಗಳು ಪದ್ರೋಡೋದ್ರು. ಆ ತರ ಗುರು, ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದು. ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ಲಿಲ್ಲ. ಇವರಿಬ್ರ ಪಾರ್ಟ್ನರ್ಶಿಪ್ 303 ರನ್ಗಳ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ನ ಇಟ್ಕೊಂಡಿದ್ದು. 200 ರನ್ ಒಳಗೆ ಆಲ್ ಔಟ್ ಆಗಿ ಮತ್ತೆ ಇವ್ರಿಗೆ ಫಾಲೋ ನ ಕೊಟ್ಟು 6 ರನ್ ಒಂದ್ ಸ್ವಲ್ಪ ಲೀಡ್ ಕೊಟ್ಟು ಅದನ್ನ ನಾವು ಚೇಸ್ ಡೌನ್ ಮಾಡ್ತೀವಿ. ಇಲ್ಲಾಂದ್ರೆ 6 ರನ್ ಒಳಗೆ ಆಲ್ ಔಟ್ ಮಾಡಿ ಈ ಮ್ಯಾಚ್ ನ ಗೆದ್ಕೊಳ್ಳೋಣ ಅಂತ ನಾವು ಒಂದು ಕ್ಯಾಲ್ಕುಲೇಟ್ ಮಾಡಿದ್ದು. ಆ ಕ್ಯಾಲ್ಕುಲೇಟ್ ನ ಉಲ್ಟಾ ಮಾಡಿದ್ದು ಅಂದ್ರೆ ಈ 2 ಜೋಡಿ ಜೇಮಿ ಸ್ಮಿತ್ ಮತ್ತೆ ಹ್ಯಾರಿ ಬ್ರೂಕ್ ಏನ್ ಗುರು ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದು. ಹ್ಯಾರಿ ಬ್ರೂಕ್ ಅವರು 158 ರನ್ ಹೊಡೆದ್ರೆ, ಹಾಗೆ ಜೇಮಿ ಸ್ಮಿತ್ ಅವರು 184 ರನ್ ಹೊಡೆಯೋದು. ಇಬ್ರು ಗುರು ಅನ್ಬಿಲಿವಬಲ್ ಬ್ಯಾಟಿಂಗ್ ಆಡೋದು. ಹಾಗೆ ಆ ತರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಹ್ಯಾರಿ ಬ್ರೂಕ್ ಮತ್ತೆ ಜೇಮಿ ಸ್ಮಿತ್ ಅದ್ದುರಿಯಾಗಿತ್ತು ಗುರು. ಇವರಿಬ್ರು ವಿಕೆಟ್ ನ ತೆಗಿಯಕ್ಕೆ ಪದ್ರಾಡಿದ್ರು ಅಷ್ಟು ಪದ್ರಾಡ್ಲಿಲ್ಲ. ಅದಾದ ನಂತರ ಯಾವಾಗ ನ್ಯೂ ಬಾಲ್ ಅವೈಲೇಬಿಲಿಟಿ ಆಯ್ತು, 2ನೇ ನ್ಯೂ ಬಾಲ್, ಅವಾಗ ಆಕಾಶ್ ದೀಪ್ ಅವರಲ್ಲಿ ಹ್ಯಾರಿ ಬ್ರೂಕ್ ಅವರು ಔಟ್ ಆಗ್ತಾರೆ. ಔಟ್ ಆದ ನಂತರ ಇನ್ನು ಪೂರ್ತಿ ವಿಕೆಟ್ ನ ಟಕ ಅಂತ ಉದುರಿಸ್ಬಿಟ್ಟಾಗಿ 387 ರನ್ ಗುರು. ಅವಾಗ 6ನೇ ವಿಕೆಟ್ ಬಿದ್ದಿದ್ದು. ಅದಾದ ನಂತರ ಇನ್ನು ಬರೀ 20 ರನ್ ಡಿಫರೆನ್ಸ್, ಇನ್ನು 4 ವಿಕೆಟ್ ನ ಹಂಗೆ ಚಟಾರ್ ಅನಿಸ್ಬಿಡೋದಾಗಿ ಆ ತರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ನಮ್ಮ ಇಂಡಿಯಾ ಬಾಲಿಂಗ್ ಅಟ್ಯಾಕ್ ನಾಟ್ ಔಟ್ ಆಗಿ ಉಳಿಯೋದು ಜೇಮಿ ಸ್ಮಿತ್ ಅವರು. ಯಾವಾಗ ಜೇಮಿ ಸ್ಮಿತ್ ಅವರ 4 ನ ಹೊಡೆದು ನಾನ್ ಸ್ಟ್ರೈಕ್ ಗೆ ಹೋದ್ರು, ಇಂಡಿಯಾ ಪೂರ್ತಿ ವಿಕೆಟ್ ಗಳನ್ನ ತಡ ಅಂತ ಉದುರಿಸ್ಬಿಟ್ರು. ಅದರಲ್ಲೂ ಅಲ್ಲದೆ DSP ಮೊಹಮ್ಮದ್ ಸಿರಾಜ್ ಅವರು 6 ವಿಕೆಟ್ ಗಳನ್ನ ತೆಗೆದು 70 ರನ್ಗಳನ್ನ ಕೊಟ್ಟು ಇದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಗುರು. ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದು ಮೊಹಮ್ಮದ್ ಸಿರಾಜ್ ಅವರು. ಬೂಮ್ರಾ ಅವರ ಅನ್ಅವೈಲೇಬಲ್ ಇಂದ ಈ ತರ ಪರ್ಫಾರ್ಮೆನ್ಸ್ ನ ಕೊಟ್ರೆ, ಆಕಾಶ್ ದೀಪ್ ಒಂದು ಸೈಡ್ ಸಪೋರ್ಟಿಂಗ್ ರೋಲ್ ಮಾಡ್ತಾ ಇದ್ರೆ, ಸಿರಾಜ್ ಅವರು ಸಹ ಅವ್ರಿಗೆ ಸಪೋರ್ಟಿಂಗ್ ರೋಲ್ ಮಾಡ್ತಾ ಮೇನ್ ರೋಲ್ ಆಗಿ ಮೇನ್ ವಿಕೆಟ್ ಗಳನ್ನ ತೆಗೆದಿದ್ದು 6 ವಿಕೆಟ್ಗಳು.
ಇದಂತೂ ಅದ್ದುರಾಗಿತ್ತು ಈ ಡೇ 3 ಮ್ಯಾಚ್ ಅಲ್ಲಿ. ಅದಾದ ನಂತರ ಡೇ 3 ಎಂಡ್ ಆಗೋ ಟೈಮ್ ಏನು 2 ಸ್ಟೇಷನ್ ಪೂರ್ತಿ ಡಾಮಿನೇಟ್ ಮಾಡ್ಬಿಟ್ಟಿದ್ರು ಹೊತ್ತಿಗೆ ಇಂಗ್ಲೆಂಡ್ ಅವರು. ಆ ತರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು, ವಿಕೆಟ್ ಗಳೇ ಬೀಳ್ತಾ ಇರಲಿಲ್ಲ. ಅದರಲ್ಲೂ ಅಲ್ಲದೆ ಇಬ್ಬರಿಗೂ ಒಂದೊಂದು ಚಾನ್ಸ್ ತಗೊಳ್ಳಿ ಹೊತ್ತಿಗೆ ಶುಭ್ಮನ್ ಗಿಲ್ ಅವರು ಸ್ಲಿಪ್ಪಲ್ ಯಾವುದೇ ರೀತಿಯ ಕ್ಯಾಚ್ ನ ಎಲ್ ಬತ್ತು ಅಂತ ಜಡ್ಜ್ಮೆಂಟೇ ಮಾಡ್ಲಿಲ್ಲ. ಆ ತರ ಬಾಲ್ ಇಲ್ಲಿ ಬರೋ ಮೂಮೆಂಟ್ ಇಲ್ಲಿ ಕೈ ಹಿಡಿದು ಅದೊಂದು ಕ್ಯಾಚ್ ನ ಡ್ರಾಪ್ ಮಾಡಿದ್ದು. ಅದಾದ ನಂತರ ನಿತೀಶ್ ಕುಮಾರ್ ರೆಡ್ಡಿ ಓವರ್ ಅಲ್ಲಿ ಪಂತ್ ಅವರು ಆ ಕ್ಯಾಚ್ ನ ಡ್ರಾಪ್ ಮಾಡಿದ್ದು. ಅವೆರಡೇ ಎರಡು ಮಿಸ್ಟೇಕ್. ಅವೆರಡನ್ನ ಕವರ್ ಮಾಡಿದ್ರೆ ಪಕ್ಕ ಇನ್ನ ನಮ್ಮ ಇಂಡಿಯಾ 100 ರನ್ಗಳ ಲೀಡಲ್ಲೇ ಇರ್ತಿತ್ತು. ಅವಾಗ ಒಂದು 300 ಆರಾಮಾಗಿ ಲೀಡಲ್ಲಿ ಇದ್ದು ಇನ್ನ ಒಂದು 250 ಹೊಡೆದು ಇಂಗ್ಲೆಂಡ್ ಅವ್ರಿಗೆ ಡಿಕ್ಲೇರ್ ಕೊಟ್ಟಿರೋ ಆರಾಮಾಗಿ ಮ್ಯಾಚ್ ವಿನ್ನಿಂಗ್ ನ ಮಾಡ್ಕೋಬಹುದಿತ್ತು. ಆದ್ರೆ ಇವಾಗ ಇಂಡಿಯಾ 180 ರನ್ಗಳಿಗೆ ಲೀಡ್ ಅಲ್ಲಿ ಇತ್ತು. ಹಾಗೆ ಆಲ್ ಔಟ್ ಆದಾಗ ಇಂಗ್ಲೆಂಡ್ ಅವರು. ಹಾಗೆ ಇವಾಗ ಇಂಡಿಯಾ 64 ರನ್ಗಳಿಗೆ 1 ವಿಕೆಟ್ ನ ಕಳ್ಕೊಂಡಿದೆ. ಹಾಗೆ ಡೇ 4 ಅಲ್ಲಿ ಇನ್ನೊಂದು ಸ್ವಲ್ಪ ಡೇ 4 ಎಂಡ್ ಗಂಟನು, ಇವತ್ತು ಡೇ 4 ಎಂಡ್ ಗಂಟನು ಸಹ ಇಂಡಿಯಾ ಆಡ್ಲೇಬೇಕು. ಇದಂತೂ ಕನ್ಫರ್ಮ್ ಆಗಿ ಆಡಿದ್ರೆ ಮಾತ್ರ ನಮ್ಮ ಇಂಡಿಯಾ ಗೆಲ್ಲಕ್ಕಾಗೋದು. ಹಾಗೆ ಇನ್ನೇನು ಹೊಡೆಯಂತ ಟೈಮ್ ಅಲ್ಲಿ ಜೈಸ್ವಾಲ್ ಅವರು ಟಾಂಗ್ ಓವರ್ ಅಲ್ಲಿ LBW ಆಗಿ ಔಟ್ ಆಗ್ತಾರೆ. ಅದಾದ ನಂತರ ಒಂದ್ ಸ್ವಲ್ಪ ರಿವ್ಯೂ ತಗೊಳ್ಳೋಂತ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಮಾತುಕತೆ ಆಯ್ತು. ಏನಕ್ಕಂದ್ರೆ ಇನ್ನೇನ್ ರಿವ್ಯೂ ತಗೋಬೇಕು ಜೈಸ್ವಾಲ್ ಅವರು, ಅವಾಗ 0 ಬತ್ತು. ಅವಾಗ ರಿವ್ಯೂ ತಗೊಂಡ್ರು. ಅದನ್ನ ಬೆನ್ಸ್ಟೋಕರ್ ಬಂದು ಅಪೀಲ್ ಮಾಡಿದ್ರು. ಆಗ ಅಂಪೈರ್ ಸಹ ಒಂದ್ ಸ್ವಲ್ಪ ಕನ್ಫರ್ಮೇಶನ್ ಮಾಡಿದ್ರು. ಅವರು ತಗೊಂಡಿದ್ದು 0 ಇತ್ತು, 0 ಇನ್ನ ಹೋಗಿರ್ಲಿಲ್ಲ. ಅವಾಗ ಅವ್ರು ತಗೊಂಡಿದ್ರೆ ನಾನು ಕನ್ಫರ್ಮೇಶನ್ ಮಾಡ್ತಾರಲ್ಲ, 0 ಇರೋ ಟೈಮಲ್ಲಿ ಅವ್ರು ರಿವ್ಯೂನ ತಗೊಂಡಿರೋ ಕಾರಣ ಅದನ್ನ ಕನ್ಸಿಡರ್ ಮಾಡ್ತಾ ಇದೆ ಅಂತ ಹೇಳಿದಾಗ ಅವರು ಸಹ ಅದಕ್ಕೆ ಅಪ್ರೋಚ್ ಆಗಿ ಒಪ್ಕೊಂಡು ಹೋದ್ರು. ಅದಾದ ನಂತರ ಅದು ಸಹ ಔಟ್ ಆಗಿ ಹೋಗಿದ್ದು ಯಶಸ್ವಿ ಜೈಸ್ವಾಲ್. ಅದಾದ ನಂತರ ಬಂದಿದ್ದು ಕರುಣ್ ನಾಯರ್, ನಮ್ಮ ಕನ್ನಡಿಗ. ಹಾಗೆ KL ರಾಹುಲ್ ಇನ್ನೊಂದು ದಾಂಡಲ್ಲಿ ಆಡ್ತಾ ಇರೋದು. ಇವರಿಬ್ರು ಮೇನ್ ಬ್ಯಾಟಿಂಗ್ ಆಡ್ತಾ ಇರೋದು. ಏನ್ ಇವತ್ತು ಡೇ 4 ಇದೆಯೋ ಇವರಿಬ್ರು ಪೂರ್ತಿ ಆಡ್ಬೇಕು. ಬೇಕಾದ್ರೆ ಇವರಿಬ್ರೆ ನಿಂತು ಆಡ್ಲಿ, ಪರ್ಫಾರ್ಮೆನ್ಸ್ ನ ಕೊಟ್ಟಿ ಒಂದು ಪರ್ಫಾರ್ಮೆನ್ಸ್ ಕೊಡಕ್ಕಾಗಲಿಲ್ಲ ಅಂದ್ರೆ ಇವರಿಬ್ಬರಿಂದ ಒಂದು ಬಿಗ್ ಪಾರ್ಟ್ನರ್ಶಿಪ್ ಬರಬೇಕು. 100 ರನ್ಗಳ ಪಾರ್ಟ್ನರ್ಶಿಪ್ ಬಿಲ್ಡ್ ಆದ್ರೆ ಪಕ್ಕ ಕರುಣ್ ನಾಯರ್ ಅವರು ನೆಕ್ಸ್ಟ್ ಮ್ಯಾಚ್ ಪಕ್ಕ ಆಡ್ತಾರೆ ಅನ್ನೋ ಒಂದು ಕನ್ಫರ್ಮೇಶನ್ ಸಿಗುತ್ತೆ. ಇಲ್ಲ ಅಂದ್ರೆ ಇವ್ರು ಆಡ್ತಾರೋ ಇಲ್ಲೋ ಅನ್ನೋದೇ ಒಂದು ಡೌಟ್ಫುಲ್ ಬಂದ್ಬಿಡುತ್ತೆ 3ನೇ ಮ್ಯಾಚ್ಗೆ. ಆದ್ರೆ ಇವರಿಬ್ಬರ ಪಾರ್ಟ್ನರ್ಶಿಪ್ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಾದ ನಂತರ ಇವತ್ತು ಇಂಡಿಯಾ ಫುಲ್ ಆಡ್ಬೇಕು. ಥರ್ಡ್ ಸ್ಟೇಷನ್ ಮುಗಿಯಂತ ಟೈಮ್ ಅಲ್ಲಿ ಇಂಗ್ಲೆಂಡ್ ಅವ್ರಿಗೆ ಡಿಕ್ಲೇರ್ ಕೊಟ್ಟು ಇನ್ನು 10 ಓವರ್ 5 ಓವರ್ ಆಡಿಸಿ ಅವಾಗ ಎರಡು ವಿಕೆಟ್ ತೆಗೆದ್ರೆ ಪಕ್ಕ ನಮ್ಮ ಇಂಡಿಯಾ ಇನ್ನ ಡಾಮಿನೇಟ್ ಮಾಡಬಹುದು. ಇದು ನನ್ನ ಪ್ರಕಾರ. ನೋಡೋಣ ಇನ್ನ ಏನು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಹಾಗೆ ಮೇನ್ ಸ್ಟ್ರಾಟಜಿ ವಿಕೆಟ್ಗಳನ್ನ ಬೇಗ ತೆಗಿಬೇಕು. ವರ್ಲ್ಡ್ ಬಾಲ್ ಅಲ್ಲಿ ನಮ್ಮ ಇಂಡಿಯನ್ ಬಾಲರ್ಸ್ ಗಳು ವರ್ಲ್ಡ್ ಬಾಲ್ ಅಲ್ಲಿ ಎಫೆಕ್ಟಿವ್ ಆಗಿ ಮಾಡಿದ್ರೆ ಪಕ್ಕ ನಮ್ಮ ಇಂಡಿಯಾ ಇನ್ನ ಡಾಮಿನೇಟ್ ಮಾಡಬಹುದು. ನೋಡೋಣ ಡೇ 4 ಯಾವ ರೀತಿ ಟ್ವಿಸ್ಟ್ ಟರ್ನ್ಗಳಿಂದ ಆಗುತ್ತೆ ಅಂತ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ.